ಅಮ್ಮ ಇನ್ನೊಂಚೂರು ಬಡಿಸ್ಲಾ? ನೀ ತಿಂದ್ಬಿಡ್ತೀನಿ, ಆಮೇಲೆ ಬಡಿಸು. ರಾಜಮ್ಮ, ಜೀವನದಲ್ಲಿ ಒಂದು ತಪ್ಪು ಮಾಡಿದ್ದಕ್ಕೆ ಎಷ್ಟು ಒದ್ದಾಡ್ದೆ ಗೊತ್ತಾ? ಇಲ್ಲಿಂದ ಹೊರಗೆ ಬಿದ್ಮೇಲೆ ಕಷ್ಟ ಏನು ಅಂತ ಗೊತ್ತಾಗಿದ್ದು ನನಗೆ. ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಕೆಲಸ ಇಲ್ಲ. ಹುಡುಕ್ದೆ ಕೊನೆಗೆ ಹೊಟ್ಟೆ ಹಸಿ ತಡಿಲಾರ್ದೆ ಕೂಲಿ ನಾಲಿ ಎಲ್ಲ ಮಾಡಿದೆ. ಈ ದೇಹ ಇಟ್ಕೊಂಡು ಕೆಲಸ ಮಾಡಕ್ ಆಯ್ತದ? ಆ ಮೇಸ್ತ್ರಿ ನಿನ್ ಕೈಲಿ ಆಗೋದಿಲ್ಲ ಹೋಗಮ್ಮ ಅಂತ ಹೇಳ್ಬಿಟ್ಟ. ಕೊನೆಗೆ ಮುಸ್ರೆ ತಿಕ್ಕೋ ಕೆಲ್ಸನೂ ಮಾಡಿದೆ. ಹೋಗ್ಲಿ ಬಿಡಿ ನಾಗಕ್ಕ, ಆಗಿದೆಲ್ಲ ಆಯ್ತು. ಇನ್ಮೇಲಾದ್ರೂ ಎಲ್ಲರ ಜೊತೆ ಚೆನ್ನಾಗಿರಿ. ನೀವೇ ತಾನೇ ಎಲ್ಲ ಮಾಡ್ಕೊಂಡಿದ್ದು. ಅದಂತೂ ನಿಜ ರಾಜಮ್ಮ. ಈ ಮನೇಲಿ ಮಾರಾಣಿ ತರ ಇದ್ದೆ. ಹೇಳೋರಿರ್ಲಿಲ್ಲ, ಕೇಳೋರಿರ್ಲಿಲ್ಲ. ಇಲ್ಲೇ ಇದ್ದಿದ್ರೆ ಅಷ್ಟೆಲ್ಲ ಕಷ್ಟ ಇರ್ತಿತ್ತ. ಆದ್ರೆ ಏನ್ ಮಾಡೋದು? ದುರಾಸೆ, ಹೊಟ್ಟೆ ಕಿಚ್ಚು ಏನೇನೋ ಆಟ ಆಡಿಸ್ಬಿಡ್ತು. ರಾಜಮ್ಮ, ಕೊನೆಗೆ ನಾಗಮಂಗಲದಿಂದ ಎಳ್ನೀರು ತರಿಸಿ ಕೊಚ್ಚಿ ಮಾರಾಟ ಮಾಡ್ತಾ ಇದ್ದೆ. ಅಯ್ಯೋ ಪಾಪ ಅಮ್ಮ, ನೀನು ಎಷ್ಟೊಂದು ಒದ್ದಾಡಿದೀಯಾ. ನಂಗೊಂದು ಮಾತು ಹೇಳ್ಬಾರ್ದಾಗಿತ್ತ? ಒಂದು ಫೋನ್ ಮಾಡಬಾರ್ದಾಗಿತ್ತ? ಮಾಡಬಾರ್ದು ಅಂತಾನೆ ಸುಮ್ಮನಿದೆ ಕಣೆ. ಈ ಪಾಪಿ ಜನ್ಮಕ್ಕೆ ಹಂಗಾದ್ರೂ ಬುದ್ಧಿ ಬರ್ಲಿ ಅಂತ ಇದ್ದೆ. ಮಾಡಿರೋ ಪಾಪ ಕಳಿಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕಲ್ಲ. ಅದಕ್ಕೆ ದುಡ್ದು ಹಂಗೆ ಸಾಯೋಣ ಅಂತ ಇದ್ದೆ. ಸಾಯೋ ಮಾತು ಯಾಕೆ ಆಡ್ತೀರಿ?